ಪಂಚವಟಿಯ ಕುಟೀರಕ್ಕೆ ಒಬ್ಬ ಹಠಯೋಗಿ ಬಂದಿದ್ದಾನೆ. ಎಡೆದೇರ್ ಕೃಷ್ಣ ಕಿಶೋರನ ಮಗ ರಾಮಪ್ರಸನ್ನ ಮತ್ತು ಇನ್ನೂ ಕೆಲವು ಮಂದಿ ಈ ಹಠಯೋಗಿಯನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಕಾಣುತ್ತಿದ್ದಾರೆ. ಆತನಿಗೆ ಬೇಕಾಗುವ ಅಫೀಮು ಮತ್ತು ಹಾಲಿಗೆ ತಿಂಗಳಿಗೆ 25 ರೂಪಾಯಿ ಖರ್ಚು ಬೀಳುತ್ತಿತ್ತು. ಆದ್ದರಿಂದ ರಾಮಪ್ರಸನ್ನ ಪರಮಹಂಸರನ್ನು ಪ್ರಾರ್ಥಿಸಿಕೊಂಡಿದ್ದ. ತಮ್ಮ ಹತ್ತಿರಕ್ಕೆ ಅನೇಕ ಮಂದಿ ಭಕ್ತರು ಬರುತ್ತಿದ್ದಾರೆ, ಅವರ ಕಿವಿ ಮೇಲೆ ತಾವು ಈ ಮಾತು ಹಾಕಿದರೆ ಹಠಯೋಗಿಯ ಖರ್ಚು ವೆಚ್ಚಗಳಿಗಾಗಿ ಸ್ವಲ್ಪ ದುಡ್ಡು ದೊರೆಯಬಹುದು ಅಂತ. ಪರಮಹಂಸರು ಈಗ ಕೆಲವು ಮಂದಿ ಭಕ್ತರಿಗೆ ಹೇಳುತ್ತಿದ್ದಾರೆ, ಪಂಚವಟಿಗೆ ಒಬ್ಬ ಹಠಯೋಗಿ ಬಂದಿದ್ದಾನೆ, ಹೋಗಿ ನೋಡಿ ಬನ್ನಿ, ಆತ ಎಂಥವನು ಎಂಬುದನ್ನು ತಿಳಿದು ಬನ್ನಿ. ಠಾಕೂರ್ ದಾದಾ ಎಂಬ ಹೆಸರಿನ ಒಬ್ಬ ಯುವಕ ತನ್ನ ಒಬ್ಬಿಬ್ಬರು ಸ್ನೇಹಿತರೊಡನೆ ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡುತ್ತಿದ್ದಾನೆ. ಆತನಿಗೆ ವಯಸ್ಸು 27-28 ಇರಬಹುದು. ಆತನ ಮನೆ ವರಾಹನಗರದಲ್ಲಿದೆ. ಆತ ಒಬ್ಬ ಬ್ರಾಹ್ಮಣ ಪಂಡಿತನ ಮಗ. ಹರಿಕಥಾ ವೃತ್ತಿಯನ್ನು ಇಟ್ಟುಕೊಂಡಿದ್ದಾನೆ ಸಂಸಾರದ ಖರ್ಚು ವೆಚ್ಚಗಳಿಗಾಗಿ. ಒಮ್ಮೆ ಆತನಿಗೆ ವೈರಾಗ್ಯ ಬಂದು ಕೆಲವು ಕಾಲದ ಮಟ್ಟಿಗೆ ಮನೆ ಬಿಟ್ಟು ಹೊರಟು ಹೋಗಿದ್ದ. ಈಗಲೂ ಸಾಧನೆ ಭಜನೆಯನ್ನು ಮಾಡುತ್ತಾ ಇದ್ದಾನೆ. ಶ್ರೀರಾಮಕೃಷ್ಣರು, ಏನು ನೀನು ನಡೆದು ಬಂದೆಯಾ? ಎಲ್ಲಿದೆ ನಿನ್ನ ಮನೆ? ದಾದಾ, ಹೌದು, ನಡೆದು ಬಂದೆ, ವರಾಹನಗರದಲ್ಲಿದೆ ಮನೆ. ಶ್ರೀರಾಮಕೃಷ್ಣರು, ಇಲ್ಲಿಗೆ ಬಂದ ಉದ್ದೇಶ? ದಾದಾ, ತಮ್ಮ ದರ್ಶನ ಮಾಡಿ ಹೋಗಲು ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದೇನೆ. ಆದರೆ ಆಗಾಗ ಅಶಾಂತಿ ಉಂಟಾಗುತ್ತದೆಯಲ್ಲ, ಏಕೆ? ಒಂದು 4-5 ದಿನಗಳ ಮಟ್ಟಿಗೆ ಬಹಳ ಆನಂದದಿಂದಿರುತ್ತೇನೆ, ಆನಂತರ ಅಶಾಂತಿ, ಹೀಗೇಕೆ? ಶ್ರೀರಾಮಕೃಷ್ಣರು, ಹಾಗೇನು ಸರಿಯಾದ ರೀತಿಯಲ್ಲಿ ಜೋಡಣೆ ಆಗಿಲ್ಲ. ಯಂತ್ರ ಕೆಲಸ ಮಾಡುವವನು ಚಕ್ರಗಳ ಹಲ್ಲುಗಳು ಸರಿಯಾಗಿ ಕುಳಿತುಕೊಳ್ಳುವಂತೆ ಮಾಡುತ್ತಾನೆ, ಆಗ ಯಂತ್ರ ಸುಲಲಿತವಾಗಿ ನಡೆಯುತ್ತದೆ. ನಿನ್ನ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ತಡೆ ಇದೆ. ದಾದಾ, ಹೌದು, ನಿಜ, ಹಾಗೇ ಆಗಿರಬೇಕು. ಶ್ರೀರಾಮಕೃಷ್ಣರು, ಮಂತ್ರೋಪದೇಶ ಪಡೆದಿದ್ದೀಯೇನು? ದಾದಾ, ಹೌದು, ಪಡೆದಿದ್ದೇನೆ. ಶ್ರೀರಾಮಕೃಷ್ಣರು, ಮಂತ್ರದಲ್ಲಿ ಶ್ರದ್ಧೆ ಇರುವುದೇ? ಠಾಕೂರ್ ದಾದನ ಒಬ್ಬ ಸ್ನೇಹಿತ ಹೇಳಿದ, ಈತ ಬಹಳ ಚೆನ್ನಾಗಿ ಹಾಡಬಲ್ಲ. ಶ್ರೀರಾಮಕೃಷ್ಣರು ಆತನಿಗೆ ಹಾಡುವಂತೆ ಹೇಳಿದರು. ಠಾಕೂರ್ ದಾದ ಹಾಡುತ್ತಿದ್ದಾನೆ. ಪ್ರೇಮಗಿರಿ ಕಂದರದ ಗುಹೆಯಲ್ಲಿ ಯೋಗಿಯಾಗುತ್ತ ನಿಲ್ಲುವೆ, ದಿವ್ಯ ನಿತ್ಯಾನಂದ ನಿರ್ಝರದಲ್ಲಿ ಧ್ಯಾನದಿ ಮುಳುಗುವೆ, ತತ್ವ ಫಲರಸಪಾನಗೈಯುತ ಜ್ಞಾನ ಕ್ಷುಧೆಯನು ತಣಿಸುವೆ, ಪರಮಪುರುಷನ ಪಾದವನು ವೈರಾಗ್ಯ ಕುಸುಮದಿ ಪೂಜಿಪೆ, ಎದೆಯ ದಾಹಕ್ಕೆ ನೀರ ನೆರೆಯಲು ಕೂಪ ಜಲವನ್ನರಸದೆ, ಶಾಂತಿವಾರಿಯ ನೆತ್ತಿ ಹೃದಯದ ಹೊನ್ನ ಗಿಂಡಿಯ ತುಂಬುವೆ, ನಿನ್ನ ಪಾದ ಪದ್ಮಗಳ ಸುಧೆಯನು ದಿನವೂ ದಿನವೂ ಕುಡಿಯುತ್ತ, ನಗುವೆ ಕುಣಿಯುವೆ ಅಳುವೆ ಹಾಡುವೆ ಪರಮತೋಷದಿ ಮೀಯುತ. ಶ್ರೀರಾಮಕೃಷ್ಣರು, ಬಹಳ ಒಳ್ಳೆಯ ಹಾಡು ಇದು. ದಿವ್ಯ ನಿತ್ಯಾನಂದ ನಿರ್ಜರದಲ್ಲಿ ತತ್ವ ಫಲರಸ ಪಾನಗೈಯುತ, ನಗುವೆ ಕುಣಿಯುವೆ ಅಳುವೆ ಹಾಡುವೆ. ನಿನ್ನಂಥವನ ಆಂತರ್ಯದಿಂದ ಇಂಥ ಹಾಡು ನನಗೆ ಬಹಳ ಆನಂದವಾಗಿದೆ. ಇನ್ನೇಕೆ ನಿನಗೆ ಯೋಚನೆ? ಸಂಸಾರದಲ್ಲಿ ಇದ್ದೆ ಎಂದರೆ ಅದರ ಸುಖ ದುಃಖಗಳನ್ನು ಅನುಭವಿಸಲೇಬೇಕು. ಆಗಾಗ ಒಂದಷ್ಟು ಅಶಾಂತಿ ಉಂಟಾಗಿಯೇ ಉಂಟಾಗುತ್ತದೆ. ಮಸಿ ಕಟ್ಟಿದ ಕೊಠಡಿಯಲ್ಲಿ ವಾಸಿಸಿದರೆ ಮೈಗೆ ಅಲ್ಪ ಸ್ವಲ್ಪ ಮಸಿ ತಗುಲೇ ತಗುಲುತ್ತದೆ. ದಾದಾ, ಒಳ್ಳೆಯದು. ಈಗ ನಾನು ಏನ್ ಮಾಡಬೇಕು ದಯವಿಟ್ಟು ತಿಳಿಸಿ. ಶ್ರೀರಾಮಕೃಷ್ಣರು, ಕೈತಾಳ ಹಾಕುತ್ತ ಬೆಳಿಗ್ಗೆ ಸಾಯಂಕಾಲ ಹರಿನಾಮ ಸಂಕೀರ್ತನೆ ಮಾಡು. ಇನ್ನೊಮ್ಮೆ ಬಾ, ನನ್ನ ಕೈ ಸ್ವಲ್ಪ ಗುಣ ಹೊಂದಲಿ. ಮಹಿಮಚರಣ ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿದ. ಶ್ರೀರಾಮಕೃಷ್ಣರು ಆತನಿಗೆ ಹೇಳಿದರು, ಆಹಾ, ಬಹಳ ಒಳ್ಳೆ ಹಾಡನ್ನು ಹಾಡಿದ. ಮತ್ತೆ ಹಾಡು, ಆ ಹಾಡನ್ನು. ಠಾಕೂರ್ ದಾದ ಪುನಃ ಹಾಡಿದ. ಶ್ರೀರಾಮಕೃಷ್ಣರು ಮಹಿಮಚರಣನಿಗೆ, ನೀನು ಆ ಶ್ಲೋಕಗಳನ್ನು ಹೇಳು, ಹರಿಭಕ್ತಿಯ ಸಂಬಂಧವಾದವು.
ಮಹಿಮಚರಣ ನಾರದ ಪಂಚರಾತ್ರದಿಂದ ಕೆಲವು ಶ್ಲೋಕಗಳನ್ನು ಎತ್ತಿ ಹೇಳಿದ. ಶ್ರೀರಾಮಕೃಷ್ಣರು, ಆ ಭಾಗವು ಒಳ್ಳೆಯದೇ. ಪಡೆ ಅವನಿಂ ವೈಷ್ಣವೋಕ್ತ ಹರಿಭಕ್ತಿಯನು. ಮಹಿಮಚರಣ ಪಠಿಸುತ್ತಿದ್ದಾನೆ. ಓ ಮಗು ಪರಬ್ರಹ್ಮ, ನಿನ್ನೀ ಜಪ ತಪವನು ನಿಲ್ಲಿಸೋ. ಜ್ಞಾನ ಸಿದ್ಧ ಶ್ರೀ ದ್ವಿಜವರ ಶಂಕರ ನಡೆಯೋ. ಭವಗಳ ನಿಬಂಧಚ್ಛೇದನ ಕಾರಣ ಶಕ್ತಿಯನು. ಪಡೆ ಅವನಿಂ ವೈಷ್ಣವೋಕ್ತ ಹರಿಭಕ್ತಿಯನು. ಶ್ರೀರಾಮಕೃಷ್ಣರು, ಹೌದು, ಶಂಕರ ಹರಿಭಕ್ತಿಯನ್ನು ಕೊಡುತ್ತಾನೆ. ಮಹಿಮಚರಣ, ಪಾಶಮುಕ್ತನೇ ಸದಾಶಿವ. ಶ್ರೀರಾಮಕೃಷ್ಣರು, ಲಜ್ಜೆ, ದ್ವೇಷ, ಭಯ, ಸಂಕೋಚ ಇವೆಲ್ಲ ಪಾಶಗಳೇ. ನೀನೇನು ಹೇಳುತ್ತೀಯೇ? ಮಹಿಮಚರಣ, ಹೌದು, ನಿಶ್ಚಯ. ಗೋಪನ ಮಾಡುವ ಇಚ್ಛೆ, ಹೊಗಳಿದಾಗ ಹಿಗ್ಗುವುದು, ಇವು ಕೂಡ. ಶ್ರೀರಾಮಕೃಷ್ಣರು, ಜ್ಞಾನಕ್ಕೆ 2 ಲಕ್ಷಣಗಳು. ಮೊದಲನೆಯದ್ದು ಕೂಟಸ್ಥ ಬುದ್ಧಿ. ಸಹಸ್ರಾರು ದುಃಖ, ಕಷ್ಟ, ವಿಪತ್ತು, ವಿಘ್ನ ಬಂದರೂ ಅಚಲವಾಗಿರುವಿಕೆ. ಕಮ್ಮಾರನ ಅಡಿಗಲ್ಲಿನ ಹಾಗೆ. ಸತತ ಕೊಡತಿ ಏಟು ಬೀಳುತ್ತಿದ್ದರೂ ಅದು ಎಂದಿನಂತೆ ಇರುತ್ತದೆ. ಎರಡನೆಯದು ಪುರುಷಾಕಾರ, ಒಳ್ಳೆ ಪೌರುಷ. ಕಾಮ ಕ್ರೋಧ ನಮಗೆ ಅನಿಷ್ಟ ತರುತ್ತವೆ ತಾನೆ, ಅವನ್ನು ಒಮ್ಮೆಗೆ ತ್ಯಜಿಸಿ ಬಿಡುವ ಸ್ಥೈರ್ಯ. ಆಮೆ ತನ್ನ ಕೈಕಾಲುಗಳನ್ನು ಒಳಕ್ಕೆ ಸೆಳೆದುಕೊಂಡಿತೆಂದರೆ ಅದನ್ನು 4 ಭಾಗವಾಗಿ ಕತ್ತರಿಸಿದರೂ ಅದು ಮಾತ್ರ ಅವನ್ನು ಹೊರಕ್ಕೆ ಬಿಡದು. ವೈರಾಗ್ಯದಲ್ಲಿ 2 ವಿಧ, ತೀವ್ರ, ಮಂದ. ಮಂದ ವೈರಾಗ್ಯ ಆಗುತ್ತಾ ಇದೆ, ಆಗುತ್ತೆ ಅನ್ನುವ ಹಾಗೆ, ಬಹಳ ನಿಧಾನವಾದ ತಾಳ. ತೀವ್ರ ವೈರಾಗ್ಯ ಸಾಣೆ ಹಿಡಿಸಿದ ಕತ್ತಿಯ ಅಲಗಿನ ಹಾಗೆ ಮಾಯಾಪಾಶವನ್ನು ಕಚ್ ಕಚ್ ಅಂತ ಕತ್ತರಿಸಿ ಬಿಡುತ್ತದೆ. ಒಬ್ಬ ರೈತ ಬಹಳ ದಿನಗಳಿಂದ ಕೆಲಸ ಮಾಡುತ್ತಿದ್ದಾನೆ. ಆದರೆ ಕೆರೆಯ ನೀರು ಮಾತ್ರ ಇನ್ನೂ ಆತನ ಗದ್ದೆಗೆ ಬಂದಿಲ್ಲ. ಆತನ ಮನಸ್ಸಿನಲ್ಲಿ ಪೌರುಷವಿಲ್ಲ. ಇನ್ನೊಬ್ಬ ಒಂದು 4-5 ದಿನ ಕೆಲಸ ಮಾಡಿದ ನಂತರ ಇಂದು ಗದ್ದೆಗೆ ನೀರು ತಂದ ಮೇಲೇನೇ ಕೆಲಸ ನಿಲ್ಲಿಸುವುದು ಎಂದು ಪ್ರತಿಜ್ಞೆ ಮಾಡಿಕೊಳ್ಳುತ್ತಾನೆ. ಸ್ನಾನ, ಊಟ ಇವುಗಳ ಭಾವನೆಯನ್ನೇ ಒಂದು ಮೂಲೆಗೆ ಕಟ್ಟಿಟ್ಟು ಬಿಡುತ್ತಾನೆ. ಇಡೀ ದಿನವೆಲ್ಲ ಕೆಲಸ ಮಾಡುತ್ತಾನೆ. ಸಾಯಂಕಾಲದ ಹೊತ್ತಿಗೆ ಯಾವಾಗ ನೀರು ಆತನ ಗದ್ದೆಗೆ ಕಲಕಲ ಅಂತ ಬರಲಾರಂಭಿಸುತ್ತದೋ ಆಗ ಆತನಿಗೆ ಬಹಳ ಆನಂದವಾಗಿ ಬಿಡುತ್ತದೆ. ಆನಂತರ ಮನೆಗೆ ಹಿಂದಿರುಗಿ ಹೆಂಡತಿಗೆ ಹೇಳುತ್ತಾನೆ, ಕೊಡು ಈಗ ಎಣ್ಣೆಯನ್ನು, ಸ್ನಾನ ಮಾಡುತ್ತೇನೆ. ಸ್ನಾನ ಮುಗಿಸಿ ಊಟ ಮಾಡಿ ನಿಶ್ಚಿಂತನಾಗಿ ನಿದ್ರಿಸಲಾರಂಭಿಸುತ್ತಾನೆ. ಒಬ್ಬನ ಹೆಂಡತಿ ತನ್ನ ಪತಿಗೆ ಹೇಳಿದಳು, ನೋಡಿ, ಆ ಮನೆಯವರಿಗೆ ದೊಡ್ಡ ವೈರಾಗ್ಯ ಬಂದು ಬಿಟ್ಟಿದೆ. ಆದರೆ ನಿಮ್ಮಲ್ಲಿ ಅಂಥದ್ದೇನು ಎಳ್ಳಷ್ಟು ಕಾಣುತ್ತಿಲ್ಲ. ಅವರಿಗೆ 16 ಜನ ಹೆಂಡತಿಯರಿದ್ದಾರೆ, ಒಬ್ಬೊಬ್ಬಳನ್ನಾಗಿ ತ್ಯಾಗ ಮಾಡುತ್ತಿದ್ದಾರೆ. ಆಗ ಆಕೆಯ ಪತಿ ಸ್ನಾನಕ್ಕೆ ಹೊರಟಿದ್ದ. ಹೆಗಲ ಮೇಲೆ ಚೌಕ ಇತ್ತು. ಹೇಳಿದ, ಎಲೆ ಹುಚ್ಚಿ, ಆತನ ಕೈಯಲ್ಲಿ ತ್ಯಾಗ ಮಾಡಲು ಸಾಧ್ಯವಾಗುವುದಿಲ್ಲ. ತ್ಯಾಗದಲ್ಲಿ ಕಿಂಚಿತ್ ಕಿಂಚಿತ್ ಎಂಬುದು ಉಂಟೆ, ನನ್ನ ಕೈಯಲ್ಲಿ ಸಾಧ್ಯ. ಇಗೋ ನೋಡು, ಹೊರಟೆ ನಾನು. ಆತ ಮನೆಯ ವ್ಯವಸ್ಥೆಯ ಸಂಬಂಧವಾಗಿ ಸ್ವಲ್ಪವೂ ಯೋಚಿಸದೆ ಅದೇ ಅವಸ್ಥೆಯಲ್ಲಿ, ಎಂದರೆ ಮೇಲೆ ಚೌಕ ಹಾಕಿಕೊಂಡಿದ್ದ ಹಾಗೆ ಮನೆ ಬಿಟ್ಟು ಹೊರಟೇ ಹೋದ. ಇದಕ್ಕೆ ತೀವ್ರ ವೈರಾಗ್ಯ ಎಂದು ಹೆಸರು. ಇನ್ನೊಂದು ವಿಧದ ವೈರಾಗ್ಯವಿದೆ, ಅದಕ್ಕೆ ಮರ್ಕಟ ವೈರಾಗ್ಯ ಅಂತ ಹೆಸರು. ಒಬ್ಬ ಸಂಸಾರದ ಬೇಗೆಯನ್ನು ತಡೆಯಲಾರದೆ ಕಾಷಾಯ ವಸ್ತ್ರ ಧರಿಸಿ ಕಾಶಿಗೆ ಹೋದ. ಬಹಳ ದಿನಗಳವರೆಗೆ ಆತನ ಸುದ್ದಿ ಸಮಾಚಾರವೇ ಗೊತ್ತಾಗಲಿಲ್ಲ. ಆನಂತರ ಮನೆಗೆ ಒಂದು ಪತ್ರ ಬಂತು. ಅದರಲ್ಲಿ ಬರೆದಿತ್ತು, ನೀವು ಚಿಂತಿಸಬೇಕಾಗಿಲ್ಲ, ನನಗೊಂದು ಕೆಲಸ ಸಿಕ್ಕಿದೆ. ಸಂಸಾರದ ಬೇಗೆಯಂತೂ ಇದ್ದೇ ಇರುತ್ತದೆ. ಹೆಂಡತಿ ಅವಿಧೇಯಳಾಗಿರಬಹುದು. ತಿಂಗಳಿಗೆ ಬರುವ ಸಂಬಳ 20 ರೂಪಾಯಿ. ಮಗುವಿಗೆ ಅನ್ನಪ್ರಾಶನ ಮಾಡಿಸಲು ಯೋಗ್ಯತೆ ಇಲ್ಲ. ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಲು ಸಾಮರ್ಥ್ಯವಿಲ್ಲ. ಮನೆ ಹರುಕು ಮುರುಕು. ಚಾವಣಿಯಿಂದ ನೀರು ಸೋರುತ್ತಿರುತ್ತದೆ. ಸರಿಪಡಿಸಲು ಕೈಯಲ್ಲಿ ಕಾಸಿಲ್ಲ. ಅದಕ್ಕಾಗಿಯೇ ಯುವಕರು ಬಂದಾಗ ನಾನು ಅವರನ್ನು ಕೇಳೋದು, ನಿಮ್ಮ ಮನೆಯಲ್ಲಿ
ಯಾರ್ಯಾರಿದ್ದಾರೆ ಅಂತ. ನೀವು ಸಂಸಾರ ತ್ಯಾಗ ಮಾಡಬೇಕಾದ ಅವಶ್ಯಕತೆ ಏನಿದೆ? ಸಾಧುಗಳು ಇಷ್ಟೊಂದು ಕಷ್ಟಪಡಬೇಕು. ಒಬ್ಬನ ಹೆಂಡತಿ ತನ್ನ ಪತಿಗೆ ಹೇಳಿದಳು, ನೀವು ಸಂಸಾರವನ್ನು ತ್ಯಜಿಸಬೇಕು ಅಂತ ಇದ್ದೀರೇನು? ಏಕೆ? ನೋಡಿ, ನೀವು 8 ಮನೆಗಳ ಹೊಸ್ತಿಲ ಹತ್ತಿ ಭಿಕ್ಷೆ ಬೇಡಬೇಕಾಗುತ್ತದೆ. ಆದರೆ ಈಗ 1 ಮನೆಯಿಂದಲೇ ನಿಮಗೆ ಎಲ್ಲ ದೊರೆಯುತ್ತಿದೆ. ಇದೇ ಮೇಲಲ್ಲವೇ? ಅನ್ನ ಸತ್ರಗಳನ್ನು ಹುಡುಕುತ್ತಾ ಸಾಧುಗಳು ತಾವು ಮುಂದುವರಿಯುತ್ತಿದ್ದ ರಸ್ತೆಯನ್ನು ಬಿಟ್ಟು 5-6 ಮೈಲಿ ದೂರ ಒಮ್ಮೊಮ್ಮೆ ಸುತ್ತಿ ಬರಬೇಕಾಗಿ ಬರಬಹುದು. ನೋಡಿದ್ದೇನೆ. ಜಗನ್ನಾಥ ದರ್ಶನ ಮಾಡಿಕೊಂಡು ರಾಜಮಾರ್ಗಗಳಲ್ಲಿ ಬರುತ್ತಿದ್ದ ಸಾಧುಗಳು ಅನ್ನ ಸತ್ರಕ್ಕಾಗಿ ಅಡ್ಡದಾರಿ ಹಿಡಿಯಬೇಕಾಗಿ ಬರುತ್ತಿದ್ದುದನ್ನು. ನೀನು ಸಂಸಾರ ಜೀವನ ನಡೆಯಿಸಿಕೊಂಡು ಹೋಗುತ್ತಿದ್ದೀಯೆ. ಭಯದೆ. ಇದು ಕೋಟೆಯೊಳಗಿಂದ ಯುದ್ಧ. ಬಯಲಿನಲ್ಲಿ ನಿಂತು ಯುದ್ಧ ಮಾಡಿದರೆ ಅನೇಕ ಅಸೌಕರ್ಯ, ವಿಪತ್ತು ಕಾದಿರುತ್ತದೆ. ಶರೀರದ ಮೇಲೆ ಗುಂಡು ಬಂದು ಬೀಳಬಹುದು. ಆದರೆ ಕೆಲವು ಕಾಲ ಏಕಾಂತದಲ್ಲಿ ಇದ್ದು ಭಗವಂತನ ಸಾಕ್ಷಾತ್ಕಾರ ಪಡೆದುಕೊಂಡು ಬಳಿಕ ಬಂದು ಸಂಸಾರದಲ್ಲಿ ಇರಬೇಕು. ಜನಕರಾಜ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡ ನಂತರ ಬಂದು ಸಂಸಾರದಲ್ಲಿದ್ದ. ಬ್ರಹ್ಮಜ್ಞಾನ ದೊರೆತ ನಂತರ ಎಲ್ಲಿ ಬೇಕಾದರಲ್ಲಿ ಇರಬಹುದು. ಅದರಿಂದ ಯಾವ ತೊಂದರೆಯೂ ಬಾರದು. ಮಹಿಮಚರಣ ಮಹಾಶಯರೇ, ಮನುಷ್ಯ ಏಕೆ ವಿಷಯ ವಸ್ತುಗಳನ್ನು ಕಂಡರೆ ಮುಗ್ಧನಾಗಿ ಹೋಗುತ್ತಾನೆ? ಶ್ರೀರಾಮಕೃಷ್ಣರು ಭಗವಂತನ ಸಾಕ್ಷಾತ್ಕಾರ ಪಡೆದುಕೊಳ್ಳದೆ ವಿಷಯ ವಸ್ತುಗಳ ಮಧ್ಯೆ ವಾಸಿಸುವುದರಿಂದ ಆತನ ಸಾಕ್ಷಾತ್ಕಾರ ಪಡೆದುಕೊಂಡ ನಂತರ ಎಂದಿಗೂ ಮುಗ್ಧನಾಗುವುದಿಲ್ಲ. ದೀಪದ ಚಿಟ್ಟೆಗೆ ಒಮ್ಮೆ ಏನಾದರೂ ಬೆಳಕು ಕಾಣಿಸಿಕೊಂಡಿತು ಎಂದರೆ ಅದಕ್ಕೆ ಕತ್ತಲೆ ಎಂದಿಗೂ ಹಿಡಿಸದು. ಭಗವಂತನ ಸಾಕ್ಷಾತ್ಕಾರ ದೊರೆಯಬೇಕಾದರೆ ಬ್ರಹ್ಮಚರ್ಯ ಪರಿಪಾಲನೆ ಮಾಡಲೇಬೇಕು. ಶುಕದೇವಾದಿಗಳು ಊರ್ಧ್ವರೇತಸರು. ಇವರ ವೀರ್ಯ ಎಂದಿಗೂ ಪತನವಾಗಲಿಲ್ಲ. ಇನ್ನು ಕೆಲವರಿದ್ದಾರೆ ಧೈರ್ಯರೇತಸರು. ಮೊದಲು ವೀರ್ಯವನ್ನು ಕಳೆದುಕೊಂಡಿದ್ದು ಆನಂತರ ಬ್ರಹ್ಮಚರ್ಯ ಪರಿಪಾಲನೆ ಮಾಡುತ್ತಿರುವವರು. 12 ವರ್ಷಗಳ ಕಾಲ ಧೈರ್ಯರೇತಸರಾಗುವುದಾದರೆ ಶೇಷ ಶಕ್ತಿ ಉಂಟಾಗುತ್ತದೆ. ಅವರ ಶರೀರದಲ್ಲಿ ಹೊಸ ನಾಡಿ ಉತ್ಪನ್ನವಾಗುತ್ತದೆ. ಅದಕ್ಕೆ ಮೇಧಾನಾಡಿ ಎಂದು ಹೆಸರು. ಈ ನಾಡಿ ಉಂಟಾಯಿತು ಎಂದರೆ ಎಲ್ಲವೂ ಜ್ಞಾಪಕದಲ್ಲಿರುತ್ತದೆ, ಎಲ್ಲವನ್ನೂ ಅರಿಯಲು ಸಾಧ್ಯವಾಗುತ್ತದೆ. ವೀರ್ಯಪಾತದಿಂದ ಬಲ ಕುಗ್ಗುವುದು. ಸ್ವಪ್ನ ದೋಷವಾದ ನಂತರ ಏನು ಉಳಿದುಕೊಳ್ಳುವುದೋ ಅದು ಅತ್ಯಂತ ಪರಿಶುದ್ಧವಾದ್ದು. ಕಾಮಾರುಪುಕರನ ಲಾಹಾ ಮನೆತನದವರು ಒಮ್ಮೆ ಜೋನಿ ಬೆಲ್ಲದ ಗುಡಾಣಗಳನ್ನು ಇಟ್ಟಿದ್ದರು. ಪ್ರತಿಯೊಂದು ಗುಡಾಣದ ತಳದಲ್ಲೂ ಒಂದೊಂದು ರಂಧ್ರ ಮಾಡಿ 1 ವರ್ಷವಾದ ನಂತರ ಅದನ್ನು ತೆಗೆದು ನೋಡಿದಾಗ ಒಳಗೆ ಎಲ್ಲ ಹರಳು ಕಟ್ಟಿಬಿಟ್ಟಿತ್ತು. ಕಲ್ಲು ಸಕ್ಕರೆಯ ಹಾಗೆ. ನೀರಿನ ಭಾಗ ಎಷ್ಟು ಹೋಗಬೇಕಾಗಿತ್ತೋ ಅದು ಗುಡಾಣಗಳ ರಂಧ್ರದ ಮೂಲಕ ಹೊರಕ್ಕೆ ಬಂದು ಬಿಟ್ಟಿತ್ತು. ಸನ್ಯಾಸಿ ಹೆಂಗಸರನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಬೇಕು. ನೀವು ಆಗಲೇ ಸಿಕ್ಕಿಬಿದ್ದಿದ್ದೀರಿ. ಆದರೆ ಹೆದರಬೇಕಾಗಿಲ್ಲ. ಸನ್ಯಾಸಿ ಹೆಂಗಸಿನ ಚಿತ್ರಪಟ ಕೂಡ ನೋಡಕೂಡದು. ಸಾಧಾರಣ ಜನರ ಕೈಯಲ್ಲಿ ಇದು ಸಾಧ್ಯವಿಲ್ಲ. ಸ ರಿ ಗ ಮ ಪ ದ ನಿ. ನೀಯಲ್ಲಿ ಹೆಚ್ಚು ಹೊತ್ತು ನಿಲ್ಲಲಾಗುವುದಿಲ್ಲ. ಸನ್ಯಾಸಿ ವೀರ್ಯ ಕಳೆದುಕೊಳ್ಳುವುದೆಂದರೆ ಬಹಳ ಕೆಟ್ಟದ್ದು. ಆದ್ದರಿಂದ ಅವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಹೆಂಗಸು ಕಣ್ಣಿಗೆ ಬೀಳದ ರೀತಿಯಲ್ಲಿ. ಹೆಂಗಸು ಭಕ್ತೆಯಾಗಿದ್ದರೂ ಆಕೆಯಿಂದ ಬಹಳ ದೂರದಲ್ಲೇ ಇರಬೇಕು. ಹೆಂಗಸಿನ ರೂಪ ಕಣ್ಣಿಗೆ ಬೀಳುವುದೇ ಹಾನಿಕರ. ಜಾಗ್ರದ ಅವಸ್ಥೆಯಲ್ಲದಿದ್ದರೂ ಸ್ವಪ್ನಾವಸ್ಥೆಯಲ್ಲಿ ವೀರ್ಯ ಪತನವಾಗಿ ಬಿಡುತ್ತದೆ. ಸನ್ಯಾಸಿ ಜಿತೇಂದ್ರಿಯನಾಗಿದ್ದರೂ ಲೋಕಶಿಕ್ಷಣಕ್ಕಾಗಿ ಹೆಂಗಸಿನೊಡನೆ ಮಾತುಕತೆಯೂ ಆಡಕೂಡದು. ಹೆಂಗಸು ಭಕ್ತೆಯಾಗಿದ್ದರೂ ಆಕೆಯೊಡನೆ ಹೆಚ್ಚು ಹೊತ್ತು ಮಾತನಾಡಕೂಡದು. ಸನ್ಯಾಸಿಯದ್ದು ನಿರ್ಜಲ ಏಕಾದಶಿ. 12 ವಿಧದ ಏಕಾದಶಿಗಳಿವೆ. ಹಣ್ಣು ಹಂಪಲು ತಿಂದು ಪೂರಿ ಪಲ್ಯ ತಿಂದು, ಪೂರಿ ಪಲ್ಯದ ಜೊತೆ 1-2 ರೊಟ್ಟಿಗಳನ್ನು ಹಾಲಿನಲ್ಲಿ ನೆನೆಸಿ ಕೂಡ ತಿನ್ನುತ್ತಾರೆ. ನಿಮ್ಮ ಕೈಯಲ್ಲಿ ನಿರ್ಜಲ ಏಕಾದಶಿ ಸಾಧ್ಯವಿಲ್ಲ. ಒಮ್ಮೆ ಕೃಷ್ಣ ಕಿಶೋರ ಏಕಾದಶಿ ದಿವಸ ಪೂರಿ ಪಲ್ಯ ತಿಂದುದನ್ನು ನೋಡಿದೆ. ಋದುಗೆ ಹೇಳಿದೆ, ಋದು,
ನನಗೆ ಕೃಷ್ಣ ಕಿಶೋರನ ಏಕಾದಶಿ ಮಾಡಲು ಇಚ್ಛೆಯಾಗುತ್ತದೆ. ಹಾಗೆ ಒಂದು ಏಕಾದಶಿಯನ್ನು ಮಾಡಿದೆ. ಹೊಟ್ಟೆ ಬಿರಿಯುವ ಹಾಗೆ ತಿಂದೆ. ಮಾರನೇ ದಿನ ಏನು ತಿನ್ನಲು ಆಗಲಿಲ್ಲ. ಪಂಚವಟಿಗೆ ಹಠಯೋಗಿಯನ್ನು ನೋಡಲು ಹೋಗಿದ್ದ ಭಕ್ತರೆಲ್ಲರೂ ಹಿಂದಿರುಗಿ ಬಂದಿದ್ದಾರೆ. ಶ್ರೀರಾಮಕೃಷ್ಣರು ಅವರನ್ನು ಸಂಬೋಧಿಸಿ, ಏನು, ಆತ ನಿಮಗೆ ಹೇಗೆ ಕಂಡ? ನಿಮ್ಮ ಗಜಕಡ್ಡಿಯಿಂದ ಆತನನ್ನು ಅಳೆದು ಬಂದಿದ್ದೀರಿ ತಾನೇ? ಪರಮಹಂಸರಿಗೆ ತೋರಿ ಬಂತು, ಭಕ್ತರಲ್ಲಿ ಬಹುಭಾಗ ಜನರಿಗೆ ಈ ಹಠಯೋಗಿಗೆ ದುಡ್ಡು ಕೊಡಲು ಇಚ್ಛೆ ಇಲ್ಲದಿರುವ ಹಾಗೆ. ಶ್ರೀರಾಮಕೃಷ್ಣರು, ಸಾಧುವಿಗೇನಾದರೂ ದುಡ್ಡು ಕೊಡಬೇಕಾಗಿ ಬಂದರೆ ನಿಮಗೆ ಆತನನ್ನು ಕಂಡರೆ ಆಗುವುದಿಲ್ಲ. ರಾಜೇಂದ್ರ ಮಿತ್ರನಿಗೆ 800 ರೂಪಾಯಿ ಸಂಬಳ ತಿಂಗಳಿಗೆ. ಪ್ರಯಾಗದಲ್ಲಿ ಕುಂಭಮೇಳ ನೋಡಿ ಬಂದಿದ್ದ. ನಾನು ಆತನನ್ನು ಕೇಳಿದೆ, ಏನು ವಿಶೇಷ? ಮೇಳದಲ್ಲಿ ಯಾವ್ಯಾವ ರೀತಿಯ ಸಾಧುಗಳನ್ನು ನೋಡಿ ಬಂದೆ? ರಾಜೇಂದ್ರ ಹೇಳಿದ, ಅಲ್ಲಿ ಅಂಥ ದೊಡ್ಡ ಸಾಧುಗಳೇನೂ ಕಣ್ಣಿಗೆ ಬೀಳಲಿಲ್ಲವಲ್ಲ. ಒಬ್ಬರೇನೋ ಕಣ್ಣಿಗೆ ಬಿದ್ದರು, ಆದರೆ ಅವರು ಹಣ ಸ್ವೀಕರಿಸುತ್ತಿದ್ದರು. ನನಗೆ ನಾನೇ ಹೇಳಿಕೊಳ್ಳುತ್ತೇನೆ, ಸಾಧುವಿಗೆ ಯಾರೂ ದುಡ್ಡು ಕಾಸು ಕೊಡದೇ ಇದ್ದರೆ ಆತ ಹೊಟ್ಟೆ ಹೊರೆಯೋ ಬಗೆ ಹೇಗೆ? ಇಲ್ಲಿ ದಕ್ಷಿಣೆ ಕೊಡಬೇಕಾಗಿಲ್ಲ, ಆದ್ದರಿಂದ ಎಲ್ಲರೂ ಬರುತ್ತಿದ್ದಾರೆ. ನನಗೆ ನಾನೇ ಹೇಳಿಕೊಳ್ಳುತ್ತೇನೆ, ಆಹಾ, ಅವರು ಹಣವನ್ನು ಬಹಳವಾಗಿ ಪ್ರೀತಿಸುತ್ತಾರೆ. ಅವರು ಅದರಲ್ಲೇ ತೃಪ್ತರಾಗಿರಲಿ. ಪರಮಹಂಸರು ಈಗ ಸ್ವಲ್ಪ ವಿಶ್ರಮಿಸಿಕೊಳ್ಳುತ್ತಿದ್ದಾರೆ. ಒಬ್ಬ ಭಕ್ತ ಚಿಕ್ಕ ಮಂಚದ ಉತ್ತರದ ಕೊನೆಯಲ್ಲಿ ಕುಳಿತು ಅವರ ಪಾದಗಳನ್ನು ಮೆಲ್ಲಗೆ ಒತ್ತುತ್ತಿದ್ದಾನೆ. ಪರಮಹಂಸರು ಆತನಿಗೆ ಮೆಲ್ಲಗೆ ಹೇಳುತ್ತಿದ್ದಾರೆ, ಯಾರು ನಿರಾಕಾರನೋ ಆತನೇ ಸಾಕಾರನಾಗಿದ್ದಾನೆ. ಸಾಕಾರವನ್ನು ಒಪ್ಪಬೇಕು. ಕಾಳಿಯ ರೂಪವನ್ನು ಚಿಂತಿಸುತ್ತಾ ಮುಂದುವರಿದರೆ ಸಾಧಕನಿಗೆ ಕಾಳಿಯ ರೂಪ ದರ್ಶನವೇ ಆಗುತ್ತದೆ. ಆನಂತರ ನೋಡಬಹುದು ಆ ರೂಪವೇ ಅಖಂಡದಲ್ಲಿ ಲೀನವಾಗುವುದನ್ನು. ಯಾರು ಅಖಂಡ ಸಚ್ಚಿದಾನಂದನೋ ಆತನೇ ಕಾಳಿ. ಪರಮಹಂಸರು ತಮ್ಮ ಕೊಠಡಿಯ ಪಶ್ಚಿಮ ವರಾಂಡದಲ್ಲಿ ಮಹಿಮಚರಣನೆ ಮೊದಲಾದ ಭಕ್ತರೊಡನೆ ಕುಳಿತು ಆ ಹಠಯೋಗಿಯ ಸಂಬಂಧವಾಗಿ ಮಾತುಕತೆ ಆಡುತ್ತಿದ್ದಾರೆ. ಈಗ ಮಾತು ಕೃಷ್ಣ ಕಿಶೋರನ ಮಗ ರಾಮಪ್ರಸನ್ನನ ಸಂಬಂಧವಾಗಿ ಆರಂಭವಾಯಿತು. ಪರಮಹಂಸರಿಗೆ ಆ ಯುವಕರನ್ನು ಕಂಡರೆ ಬಹಳ ಪ್ರೀತಿ. ಶ್ರೀರಾಮಕೃಷ್ಣರು, ರಾಮಪ್ರಸನ್ನ ಗೊತ್ತು ಗುರಿ ಇಲ್ಲದೆ ಸುಮ್ಮನೆ ಅಲೆದಾಡುತ್ತಿರುತ್ತಾನ. ಅಂದು ಇಲ್ಲಿಗೆ ಬಂದು ಕುಳಿತಿದ್ದ, ಒಂದೂ ಮಾತು ಆಡಲಿಲ್ಲ. ಪ್ರಾಣಾಯಾಮ ಮಾಡುತ್ತಾ ಮೂಗಿನ ಹೊಳ್ಳೆಗಳನ್ನು ಅದುಮಿ ಹಿಡಿದು ಕುಳಿತಿದ್ದ. ತಿನ್ನಲು ಕೊಟ್ಟೆ, ಮುಟ್ಟಲಿಲ್ಲ. ಇನ್ನೊಂದು ದಿನ ಕರೆದು ಇಲ್ಲಿ ಕೂರಿಸಿದೆ. ಕಾಲ ಮೇಲೆ ಕಾಲು ಹಾಕಿಕೊಂಡು ಕುಳಿತುಕೊಂಡ. ಕ್ಯಾಪ್ಟನ್ ಕಡೆ ಕಾಲು ಚಾಚಿ. ಆತನ ತಾಯಿಯ ದುಃಖ ನೋಡಿ ನಾನು ಅಳುತ್ತಿರುತ್ತೇನೆ. ಮಹಿಮಚರಣಿಗೆ, ಆ ಹಠಯೋಗಿಯ ಸಂಬಂಧವಾಗಿ ನಿನಗೆ ಹೇಳುವಂತೆ ರಾಮಪ್ರಸನ್ನ ನನಗೆ ಹೇಳಿದ್ದಾನೆ. ದಿನದ ಖರ್ಚು 6.5 ಆಣೆ. ತಾನಾಗಿಯೇ ಬಂದು ಅದನ್ನು ಹೇಳುವ ಧೈರ್ಯ ಆತನಿಗಿಲ್ಲ. ಮಹಿಮಚರಣ, ಹೇಳಿದರೆ ಆತನ ಮಾತಿಗೆ ಬೆಲೆ ಕೊಡುವವರಾರು? ಪರಮಹಂಸರು ಈಗ ತಮ್ಮ ಕೊಠಡಿಗೆ ಹಿಂತಿರುಗಿ ಬಂದು ತಮ್ಮ ಸ್ವಸ್ಥಾನದಲ್ಲಿ ಕುಳಿತುಕೊಂಡಿದ್ದಾರೆ. ಪಾನಿಹಾಟಿಯ ಮಣಿಸೇನ ತನ್ನ ಒಬ್ಬಿಬ್ಬರು ಸ್ನೇಹಿತರೊಡನೆ ಕೊಠಡಿಗೆ ಬಂದು ಕುಳಿತುಕೊಂಡು ಪರಮಹಂಸರ ಪೆಟ್ಟು ತಗುಲಿದ ಕೈಯ ವಿಚಾರವಾಗಿ ಅವರನ್ನು ಕೇಳಿ ತಿಳಿದುಕೊಳ್ಳುತ್ತಿದ್ದಾನೆ. ಆತನೊಡನೆ ಬಂದಿದ್ದ ಸ್ನೇಹಿತರಲ್ಲಿ ಒಬ್ಬ ಡಾಕ್ಟರ್ ಪ್ರತಾಪ್ ಮಜುಮ್ದಾರ ಪರಮಹಂಸರಿಗೆ ಕೊಡುತ್ತಿದ್ದ ಔಷಧವನ್ನು ಆತ ಒಪ್ಪಲಿಲ್ಲ. ಪರಮಹಂಸರು ಆತನಿಗೆ ಹೇಳುತ್ತಿದ್ದಾರೆ, ಆತನೇನು ಪೆದ್ದನಲ್ಲ, ಏಕೆ ಹಾಗೆ ಹೇಳುತ್ತಿದ್ದೀಯೇ? ಆ ಸಮಯಕ್ಕೆ ಸರಿಯಾಗಿ ಲಾಟು ಗಟ್ಟಿಯಾಗಿ ಕೂಗಿ ಹೇಳಲಾರಂಭಿಸಿದ, ಅಯ್ಯೋ, ಔಷಧದ ಸೀಸೆ ಕೆಳಕ್ಕೆ ಬಿದ್ದು ಒಡೆದು ಹೋಗಿಬಿಟ್ಟಿತ್ತಲ್ಲ.